ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಳಿಕ್ಕುವ ತ್ರಿಗುಣವಾಣಿ ಮಹಾಲಕ್ಷ್ಮಿ ಸಸಲದಿನವು ಜಗದುದರನ ಅತಿ ವಿಮಲ ಗುಣ ರೂಪಗಳ ನಾಲೋಚನೆ ಆಲೋಚನೆ ರೂಪಗಳ ಆಲೋಚನೆ ಎಂದು ಹೇಳಬೇಕು. ಬಿಡಿಸ್ಕೊಂಡ್ರೆ ರೂಪಗಳ ಆಲೋಚನೆ ರೂಪಗಳನ್ನು ಆಲೋಚನೆಯನ್ನು ಬರಬೇಕು. ತತ್ತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಳಿ ಹೀಗುವ ತ್ರಿಗುಣವಾಣಿ ಮಹಾಲಕ್ಷ್ಮಿ ಸಂತೈಸಲನು ಜಗತ್ತಿನ ಒಂದ್ಸಲ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಧಾನಕ್ಕೆ ಮನಸ್ಸು ಹೇಳ್ಕೊಳ್ಳಿ. ಜಗದರ ಅತಿ ವಿಮಲ ಗುಣ ರೂಪಗಳ ಆಲೋಚನೆ ಒಟ್ಟು ಹೇಳುವಾಗ ಗುಣ ರೂಪಗಳ ಆಲೋಚನೆ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು ಒಟ್ಟಿಗೆ ಹೇಳೋಣ. ಒಂದೊಂದೇ ಎರಡು ಸಲ ಹೇಳ್ತೀನಿ, ನೀವು ಮನಸ್ಸಲ್ಲಿ ಬಿಟ್ಬಿಡಿ. ಜಗದರ ವಿಮಲ ಗುಣರೂಪಗಳ ನಾಲೋಚನೆ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಳಿ ಹಿಗ್ಗುವ ತ್ರಿಗುಣವಾಣಿ ಮಹಾಲಕ್ಷ್ಮಿ ಸಂತೈಸಲದಿನವು ಒಟ್ಟಿಗೆ ಹೇಳಿದಾಗ ಜಗದರ ವಿಮಲ ರೂಪಗಳ ನಾಲೋಚನೆ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಳಿಕ್ಕುವ ತ್ರಿಗುಣವಾಣಿ ಮಹಾಲಕ್ಷ್ಮಿ ಸಂತೈಸಲದಿನವು ಅಂತ ಬರೆಯನೆ. ಈಗ ಇದಕ್ಕೆ ಅರ್ಥ ಎರಡನೇ ಅರ್ಥ ಹೇಳಿದ ಮೊದಲನೇ ಅರ್ಥ ಹೇಳಿದ್ರು. ಈಗ ಎರಡನೇ ಪದ್ಯದ ಅರ್ಥ ಏನಪ್ಪ ಅಂದ್ರೆ ಜಗದುದರನ ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಉದರದಲ್ಲಿ ಇಟ್ಟುಕೊಂಡಿರತಕ್ಕಂಥ ಪ್ರಳಯ ಕಾಲದಲ್ಲಿ ಪರಮಾತ್ಮ ಎಲ್ಲ ಕಡೆ ಇಟ್ಟಿದ್ದಾಗ ಈ ಬ್ರಹ್ಮಾಂಡ
ಹೌದೌದು ಮಾಡ್ತಾರೆ 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 ಆನಂದಮಯವಾಗಿರ್ತಕ್ಕಂಥ ಗುಣಗಳನ್ನ ಮತ್ತೆ ರೂಪಗಳನ್ನ ಅವರೊಬ್ಬೊಬ್ಬರು ಎಷ್ಟಿದೆ ಮತ್ತಾನೆ ರೂಪಗಳಿವೆ, ವಾಸುದೇವಾದಿ ರೂಪಗಳು, ಪದಗಳಿಗೆ ರೂಪಗಳು, ಎಷ್ಟು ದಶಾವತಾರ ರೂಪಗಳಿವೆ, 24 ರೂಪಗಳು, ಏಕವೀಕ್ಷತೆ ಕೇಶವನಾಮ ರೂಪಗಳಿವೆ, ಕೇಶವಾದಿ ರೂಪಗಳು, ವಾಸುದೇವಾದಿ ಪಂಚ ರೂಪಗಳು, ಈ ಅನೇಕ ರೂಪಗಳು. ಹಾಗಾಗಿ ಬಗೆ ಬಗೆಯ ರೂಪಗಳು, ಬಗೆ ಬಗೆಯ ಗುಣಗಳು, ಅವನ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ ಆಲೋಚನೆಗೆ ಹಿರಿತನಗಳಲ್ಲಿ ಲಕ್ಷ್ಮೀದೇವಿ ಅವನ ಹೊಸ ಹೊಸ ಗುಣಗಳನ್ನ, ಹೊಸ ಹೊಸ ಗುಣಗಳನ್ನ ಎಲ್ಲವನ್ನ ಭಾರತ ನಿಗಮ ಗತಿಗಳ, ಭಾರತ ಅಂದ್ರೆ ಮಹಾಮಹಾಪುರುಷರಾಗಿರ್ತಕ್ಕಂಥ ಹೇಳಿರ್ತಕ್ಕಂಥ ಅನೇಕ ಗುಣಗಳು, ಮತ್ತೆ ನಿಗಮ ಗತಿಗಳು, ನಿಗಮಗಳು, ನಿಗಮ ಅಂದ್ರೆ ವೇದಗಳು, ಗತಿಯಲ್ಲಿ ಸಮೂಹ, ಆ ವೇದಗಳ ಸಮೂಹಗಳು, ಆ ವೇದಗಳಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳು ಅಂತ. ಹಾಗಾಗಿ ಮಹಾಲಕ್ಷ್ಮಿ ಆ ಹೊಸ ಹೊಸ ರೂಪಗಳನ್ನ, ಹೊಸ ಹೊಸ ಗುಣಗಳನ್ನ, ಕ್ರಿಯಾ ವಿಶೇಷದ, ಕ್ರಿಯಾ ಅಂದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡ್ತಾನೆ ಭಗವಂತ. ಅವನ ಕ್ರಿಯೆಗಳು, ಅವನ ವಿಶೇಷತೆಗಳು, ಅವನ ವಿಶೇಷ ಗುಣಗಳು ಎಲ್ಲವನ್ನ ಅವನು ಆಲೋಚನೆ ಮಾಡ್ತಾರೆ. ಹೊಸ ಹೊಸ ರೂಪಗಳು ತಿಳಿಯುವಷ್ಟೊಂದಿಗೆ ಮತ್ತೊಂದು ರೂಪ, ಐದ್ರೀವ ರೂಪ, ಎಷ್ಟು ರೂಪಗಳಿದೆ ಅವನ. ಹಾಗಾಗಿ ಆ ರೂಪಗಳ, ಆ ವಿಶೇಷತೆಗಳನ್ನ ಲಕ್ಷ್ಮಿ ಆಲೋಚನೆ ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ಯಾವ ನಿಗಮ ಕಥೆಗಳು ಎಲ್ಲ ವೇದಗಳಿಂದಲೂ ಕೂಡ ಮೀರಿ ಭಗವಂತನ ಎಲ್ಲ ರೂಪಗಳು, ವಿಶೇಷತೆಗಳನ್ನ ಲಕ್ಷ್ಮಿ ಆಲೋಚನೆ ಮಾಡ್ತಾ ಇದ್ದಾಳೆ. ಬಗೆಯ ಬಗೆಯ ನೂತನ ಹೊಸ ಹೊಸ ರೂಪಗಳು, ಹೊಸ ಹೊಸ ಅವನ ವಿಶೇಷತೆಗಳನ್ನ ಕಾಣುತ್ತಾ ನೋಡ್ತಾ ಮಿಗೆ ಹರುಷರಿ, ಮಿಗೆ ಹರುಷರಿ ಅಂತಂದ್ರೆ ಬಹಳ ಸಂತೋಷದಿಂದ ಅವನ ಹೊಸ ಹೊಸ ರೂಪಗಳು, ಅವನ ಗುಣಗಳೆಲ್ಲ ಸಂತೋಷದಿಂದ ಕಾಣಿಸ್ಕೊಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಮೊಗದಲ್ಲಿ ಇರುವ ಅವಳ ಸುಸ್ತರಗಳ ಮತ್ತೆ ಆ ರೂಪಗಳನ್ನ ಕಂಡುಕೊಂಡಂತ ತನ್ನ ಗಂಡನ ಪರಮಾತ್ಮನ ರೂಪಗಳನ್ನ ಕಂಡುಕೊಂಡ್ತಾ ಇದ್ದಾಳೆ. ಅವನ ವ್ಯಾಪ್ತಿಯಲ್ಲಿ, ಅವನ ನಡುವೆ ಹೆಚ್ಚು ಕಾರುಣ್ಯದಿಂದ ಗದೆಯಿಂದ ಕೂಗಿದ ತಕ್ಷಣ ಪರಮಾತ್ಮ ಓಡಿ ಬಂದ. ಹಾಗೆ ಆ ರೂಪಗಳ, ಆ ವಿಶೇಷಗಳನ್ನೆಲ್ಲರೂ ಲಕ್ಷ್ಮೀದೇವಿ ನೋಡಿ ನೋಡ್ತಾ ಇದ್ದಾಳೆ. ತ್ರಿಗುಣಮಾನಿ, ಶ್ರೀ ಶ್ರೀ ದುರ್ಗಾ ಲಕ್ಷ್ಮೀದೇವಿ ರೂಪಗಳು ಸಾತ್ವಿಕ, ರಾಜಸ, ತಾಮಸಿಗಾಗಿ ಈ ಗುಣಗಳಿಂದ ತ್ರಿಗುಣಮಾನಿ, ಸಾತ್ವಿಕ, ರಾಜಸ, ತಾಮಸಿಕ ಚಚಿರಗಳು ಗುಣಗಳಿಂದ ಅವಮಾನವಾಗಿದೆ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಮಹಾನ ರೂಪಿ ಲಕ್ಷ್ಮೀದೇವಿ, ಸಂತೈಸದೀವಿ ನಮ್ಮನ್ನೆಲ್ಲ ಸಂತೈಸುವ ತಾಯಿ ಲಕ್ಷ್ಮೀದೇವಿ ಹೇಳ್ಕೊಳ್ತಾ ಇದ್ದೀವಿ ಅಂತ ಅಭಿಮಾನಿಯಾದ ಲಕ್ಷ್ಮೀದೇವಿ ನಮ್ಮನ್ನ ನಿಮಗೆ ಸಂತೈಸಲಿ, ನಮ್ಮನ್ನೆಲ್ಲರನ್ನ ಪರಮಾತ್ಮನಾದ ಅವಳನ್ನು ಸಂತೈಸಲಿ ಅಂತ ಜಗನ್ನಾಥ ಲಕ್ಷ್ಮೀದೇವಿ ಅವಳ ಅವಳಗಳನ್ನ ಅವಳ ಪರಮಾತ್ಮನ ಬಗ್ಗೆ ಬಿಡಿರ್ತಕ್ಕಂಥ ಲಕ್ಷ್ಮೀದೇವಿ ಅವನ ಗುಣಗಳನ್ನ ಆಲೋಚನೆ ಮಾಡ್ತಿದ್ದಾಳೆ ಲಕ್ಷ್ಮೀದೇವಿ. ಅದನ್ನ ಹೇಗೆ ಆಲೋಚನೆ ಮಾಡ್ತಾಳೆ ಅಂತ ಲಕ್ಷ್ಮೀದೇವಿ ಮೊದಲು ಪರಮಾತ್ಮನ ವಿಚಾರ ದೇವರಿಗೆ, ಅದಾದ್ಮೇಲೆ ಭಗವಂತನ ಬಗ್ಗೆ, ಎರಡನೇ ಪದ್ಯದಲ್ಲಿ ತಾರತಮ್ಯದಲ್ಲಿ ಬರ್ತಕ್ಕಂಥ ಅಕ್ಷರ ಪುರುಷ ಲಕ್ಷ್ಮೀ ಪರಮಾತ್ಮನ ಲಕ್ಷ್ಮೀ. ಹಾಗಾಗಿ ಈ ಪದ್ಯದಲ್ಲಿ ಲಕ್ಷ್ಮೀದೇವಿಯನ್ನ ಸ್ತುತಿ ಮಾಡ್ತಾರೆ ಜಗನ್ನಾಥ. ಅದನ್ನ ಇನ್ನೊಂದು ಸಲ ಹೇಳ್ಕೊಡ್ತೀವಿ. ಮೊದಲಿನ ಮನಸ್ಸಲ್ಲಿ ಅಭ್ಯಾಸ ಮಂಗಳವಾ ಜನಗಣನ ವಿಮಲ ರೂಪಗಳನಾಲೋಚನೆ ಭಾರತ ನಿಗಮತ ಕ್ರಮಿಸಿಗ ವಿಶೇಷಗಳ ಬಗೆ ಬಗೆಯ ನೂತನ ಮಹಾನಗೆ ಹರಿಷರಿ ಹೊಗಳಿಯುವ ವಿಪುಲಮಾನಿ ಮಹಾಲಕ್ಷ್ಮಿ
ಜಗನ್ನಾಥದಾಸರು ಕೇಳ್ಕೊತಾ ಇದ್ದಾರೆ ನೋಡಿ. ತ್ರಿಗುಣ ಮಾಡಿ ಗುಣಗಳಿಗೆ ಆದಂತ ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ನಮ್ಮನ್ನ ಸಮ ಅಂತ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬಿಡಿಸಿ 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 ಹೇಳ್ತೀವಿ. ಮತ್ತೆ ಒಂದ್ ಕಡೆ ಮಾರ್ಕ್ ಎಲ್ಲ ಮುಗಿದವರು ಒಂದು ಮಾರ್ಕ್ ಮಾಡ್ಕೊಡಿ. ಜಗನ್ನಾಥನ ಅತಿ ವಿಮಲ ಗುಣ ರೂಪಗಳ ಆಲೋಚನೆಯಲ್ಲಿ ಹೇಳ್ಕೊಬಿಡ ಹೇಳ್ಕೊಬಿಡ ರೂಪಗಳ ಆಲೋಚನೆ ಒಟ್ಟಿಗೆ ರೂಪಗಳ ಆಲೋಚನೆಯಲ್ಲಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಣ ಬಗೆಯ ನೂತನವ ಕಾರಣ ವಿಹರಿಸಲಿ ಹೊಗಳಿ ವಿಧಿಯುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವೋ ಸಂತೈಸಲಿ ಅನುದಿನವೋ ಒಟ್ಟಿಗೆ ಹೇಳುವಾಗ ಸಂತೈಸಲಿ ಅನುದಿನವೋ ಜಗತ್ತರ ವಿಮಲನಾಲೋಚನೆ ಭಾರತ ನಿಗಮಗಳ ಕ್ರಮಿಸಿ ಕ್ರಿಯಾ ವಿಶೇಷಣ ಬಗೆಯ ನೂತನ ಮಗಾನುತ ವಿಹರಿಸಲಿ ಹೊಗಳಿಯುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿನವು. ಇದ್ರ ಭಾವಾರ್ಥ ಏನು ಅಂದ್ರೆ ಈ ಪದ್ಯದ ಪದಗಳ ತರ್ಕ ತಿಳ್ಕೊಳ್ರಿ. ಕ್ರಿಯಾಗಲುತ್ತದಾದ್ರೆ ಇಡೀ ಬ್ರಹ್ಮಾಂಡವನ್ನ ತನ್ನ ಉಲಗದಲ್ಲಿ ತಿಳ್ಕೊಂಡಿರ್ತಕ್ಕಂಥ ಪರಮಾತ್ಮ ಅವನ ವಿಮಲವಾಗಿರ್ತಕ್ಕಂಥ ಗುಣಗಳನ್ನ ಅವನ ರೂಪಗಳನ್ನ ಇದೆಲ್ಲವನ್ನ ಲಕ್ಷ್ಮೀದೇವಿ ಆಲೋಚನೆ ಮಾಡ್ತಾ ಇದ್ದಾಳೆ. ಹೊಸ ಹೊಸ ರೂಪಗಳನ್ನ ಹೊಸ ಹೊಸ ಅವನ ಗುಣಗಳನ್ನ ಕ್ರಿಯಾ ವಿಶೇಷಗಳಂದ್ರೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡ್ತಕ್ಕಂಥ ಆ ಪರಮಾತ್ಮನ ಒಂದು ಎಲ್ಲವನ್ನ ನಮ್ಗೆ ಆಯಾಸ ಇಲ್ಲ ಅಥವಾ ಈ ಕೆಲಸ ಮಾಡುವಂತ ಯಾವ ಅವ್ರಿಗೆ ಇಷ್ಟದಿಂದ ಆಯಾಸ ಇಲ್ಲ. ಅವನ್ನೆಲ್ಲ ಲೀಲೆಯಿಂದ ಮಾಡ್ತಕ್ಕಂಥ ಕೆಲಸಗಳು ಸಹಿತ ಇಲ್ಲ. ಹಾಗಾಗಿ ಲಕ್ಷ್ಮೀದೇವಿ ನೋಡ್ತಾ ಇದ್ದಾಳೆ ಇಷ್ಟು ಸುಲಭವಾಗಿ ಎಲ್ಲವನ್ನ ಲೀಲೆಯ ಮೂಲಕ ಈ ದಯ ಎಲ್ಲವನ್ನ ಬಗೆ ಬಗೆಯ ನೂತನವಾಗಿ ಹೊಸ ಹೊಸ ನೂತನವಾಗಿರ್ತಕ್ಕಂಥ ಇಷ್ಟವಾಗಿರ್ತಕ್ಕಂಥ ಕೆಲಸಗಳನ್ನ ಕಾಣುತ್ತಾ ಹೀಗೆ ಹರ್ಷಿಗೆ ಅಂದ್ರೆ ಬಹಳ ಸಂತೋಷದಿಂದ ಅವನನ್ನ ಸುದ್ದಿ ಮಾಡ್ತಾ ಇದ್ದಾರೆ. ಯಾರು ತ್ರಿಗುಣ ಮಾಡಿ ಸಾತ್ವಿಕ ರಾಜಸಿಕ ರಾಜಸ ತಾಮಸ ತಾಮಸ ಅಭಿಮಾನಿಯಾಗಿರ್ತಕ್ಕಂಥ ಶಾಸ್ತ್ರಿಕರಾದ ಲಕ್ಷ್ಮೀದೇವಿ ಮಹಾಲಕ್ಷ್ಮಿ ಸಂತೈಸದೆ ನಮ್ಮೆಲ್ಲರನ್ನು ಸಂತೈಸಮ್ಮ ಅಂತ ಜಗನ್ನಾಥದಾಸರು ಕೇಳ್ಕೊಳ್ತಾರೆ. ಇದರ ಭಾವಾರ್ಥ ಏನಿದೆ? ಜಗತ್ತನ್ನ ಉದರದಲ್ಲಿ ಇಟ್ಟುಕೊಂಡಂತ ಧರಿಸಿರ್ತಕ್ಕಂಥ ಪ್ರಳಯ ಕಾಲದಲ್ಲಿ ಹರಿಯ ರೂಪ ಸುತ್ತಲೂ ಪ್ರಳಯದಲ್ಲಿ ಈ ಜಗತ್ತನ್ನ ಸಂಗ್ರಹಿಸಿ ನೀಡುತ್ತೆ. ಪ್ರಳಯ ಕಾಲದಲ್ಲಿ ಭಗವಂತ ಜಗತ್ತನ್ನ ತನ್ನ ಉದರದಲ್ಲಿರ್ತಕ್ಕಂಥ ರೂಪ ಅವನ ನಿರ್ಮಲವಾಗಿರ್ತಕ್ಕಂಥ ದೋಷದೂರನಾಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ ಅವನ ಗುಣಗಳು ಅನಂತವಾದ ಗುಣಗಳನ್ನ ರೂಪಗಳನ್ನ ಮಹಾಭಾರತ ವೇದಗಳಲ್ಲಿ ಹೇಳಿರೋದಷ್ಟೇ ಅಲ್ಲ, ಅದಕ್ಕೂ ಮೀರಿ ಭಗವಂತನ ಗುಣಗಳನ್ನ ವಿಶೇಷಗಳನ್ನ ಲಕ್ಷ್ಮೀದೇವಿ ಆಲೋಚನೆ ಮಾಡ್ತಾ ಇದ್ದಾಳೆ, ವ್ಯಕ್ತಪಡ್ತಾ ಇದ್ದಾಳೆ. ಆ ಕ್ರಿಯೆಗಳು ಅವಳು ಪ್ರಳಯ ಎಲ್ಲವನ್ನ ಮಾಡ್ತಕ್ಕಂಥ ಲೀಲೆಗಳನ್ನ ಲಕ್ಷ್ಮೀದೇವಿ ಆಲೋಚನೆ ಇದ್ದಾಳೆ. ನಿತ್ಯದಲ್ಲಿ ನೂತನವಾಗಿ ಕಂಡುಹಿಡಿಸುವ ನಿತ್ಯದಲ್ಲಿ ಹೊಸ 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 ಗುಣಗಳನ್ನ ಅವನ ಲೀಲೆಗಳನ್ನ ಗುರುತಿಸ್ತಾ ಸಂತೋಷಪಡ್ತಾ ಇದ್ದಾಳೆ. ಯಾರು ತ್ರಿಗುಣ ಸಾತ್ವಿಕ ರಾಜಸ ತಾಮಸಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅದನ್ನ ಕಂಡು ಸಂತೋಷ ಪಡ್ತಾ ಇದ್ದಾಳೆ. ಪರಮಾತ್ಮನ ಗುಣಗಳನ್ನ ವಿಶೇಷಗಳನ್ನ ಕಂಡು ಸಂತೋಷಪಟ್ಟು ಗುರುತಿಸ್ತಾ ಇದ್ದಾಳೆ. ಲಕ್ಷ್ಮೀದೇವಿ ನಮ್ಮನ್ನ ಸಂತೈಸಲಿ, ನಮ್ಮನ್ನ ಕಾಪಾಡಲಿ, ನಮ್ಮನ್ನ ಈ ಪದ್ಯದ ಲಕ್ಷ್ಮೀದೇವಿಯನ್ನ ಸ್ತುತಿ ಮಾಡ್ತಾರೆ. ಮೊದಲನೇ ಪದ್ಯದಲ್ಲಿ ಅದರ ಏನಿಗೆ ಹೇಳೋರು ಹೇಳ್ಬೇಕು, ಹೇಳೋರು ಹೇಳ್ಬೇಕು, ಹೇಳೋರು ಇರಬೇಕು ಅಂತ ತಿಳಿಸ್ಕೊಟ್ಟು ಎರಡನೇ ಮೊದಲನೇ ಪದ್ಯದಲ್ಲಿ
ಇದು ಯಮಗೆ ಮಂಗಳದ. ಜಗದನ ವಿಮಲ ಗುಣರೂಪಗಳ ನಾಲೋಚನೆ ಕಾಲದ ನಿಗಮಗಳ ವಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ತನ ಮಕ್ಕಳೊಡನೆ ಹರಿಶಿ ಹೊಗಳಿರುವ ತ್ರಿಗುಣ ಮಹಾಂತಸುವಿ ಸಂತೈತದ ದಿನವು. ಜಗದನ ಅತಿ ವಿಮಲ ಗುಣ ರೂಪಗಳ. ಜಗದನ ಅತಿ ವಿಮಲ ಗುಣ ರೂಪಗಳ ಆಲೋಚನೆ ರೂಪಗಳ ಆಲೋಚನೆ ಹಾಗಾಗಿ ರೂಪಗಳ ಆಲೋಚನೆ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ನಿಗಮ ತತಿಗಳ ಅತಿಕ್ರಮಿಸಿ ನಿಗಮ ಅಂದ್ರೆ ವೇದಗಳು ತತಿಗೆ ಸಮ ವೇದಗಳ ಸಮ ಅದನ್ನು ಮೀರಿ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷದ ಕ್ರಿಯಾ ವಿಶೇಷಗಳಿಗೆ ಕ್ರಿಯೆಗಳು ಸೃಷ್ಟಿಸಿ ಲಯ ಹಾಗಾಗಿ ಇಂಥ ವಿಶೇಷಗಳನ್ನು ಆಲೋಚನೆ ಮಾಡುತ್ತಿದ್ದಲ್ಲ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನ ವಿದೇಹದಲ್ಲಿ ಹೊಗಳಿರುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುಭವಿಯು ಇದು ಹಾಗಾಗಿ ಅದೆಲ್ಲವೂ ಕರೆಕ್ಟಾಗಿ ಬರೋಬರ್ತಿ ಅವರ ಪದಗಳನ್ನ ಅಕ್ಷರಗಳನ್ನ ಶಬ್ದಗಳಿಗೆ ಜೋಡಣೆ ಮಾಡ್ತಾರೆ. ಹಾಗಾಗಿ ಬೇರೆ ಪದ ಶಬ್ದಗಳನ್ನ ಅವರು ಸೇರಿಸಿ ಒಟ್ಟಿಗೆ ಹೇಳ್ತಾರೆ. ಯಾಕೆಂದ್ರೆ ಅದನ್ನು ಭಾಷೆ ಅದನ್ನ ಮಾಡುತ್ತಾರೆ. ಹಾಗಾಗಿ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲು ಸಂತೈಸಲಿ ಅನುಭವಿಯು ಹಾಕಬಾರದು. ಜಗದನ ವಿಮಲ ರೂಪಗಳ ಆಲೋಚನೆ ಕಾಲದ ನಿಗಮಗಳ ವಿಕ್ರಮಿಸಿ ವಿಶೇಷಗಳ ಬಗೆ ಬಗೆಯ ನೂತನ ಮಕ್ಕಳುಗಳಿಗೆ ಋಷಿ ಸಂತೈಸಲು ಹರಿಕಥಾಮೃತಸಾರಗಳ ಕರುಣದಿಂದ ಮಣಿಪೇವೆ ಪರಮಭಗವತನಿರನಾದರದೇಳುವುದು ಆದರದೇಳುವುದು ನಿಮಗೆ ಪುಸ್ತಕ ಬರ್ತದೆ. ಎರಡೆರಡು ಬಗ್ಗೆ ಹಿಂದಿ ಪುಸ್ತಕ ಹೇಳ್ತಾ ಹೋಗ್ತೀನಿ. ಮಾರ್ಕ್ ಮಾಡ್ಕೊಡಿ. ಅವಾಗ ನೀವು ಹೇಳ್ಕೊಡಕ್ಕೆ ಸುಲಭ ಆಗುತ್ತೆ. ಪುಸ್ತಕ ಇಲ್ಲ ಕೆಲವ್ರ ಹತ್ರ ಮಾತ್ರ ಪುಸ್ತಕ ಇದೆ. ಹಾಗಾಗಿ ನಾನು ರಿಪೀಟ್ ಮಾಡಿದ ಪುಸ್ತಕ ಬರ್ತದೆ. ಮಾರ್ಕ್ ಮಾಡ್ಕೊಳ್ಳಿ ಹೇಳ್ತೀನಿ. ಅವಾಗ ನಿಮಗೆ ಒಂದು 4-5 ಸಲ ಹೇಳ್ಬಿಟ್ರೆ ಮತ್ತೆ ಓದ್ಕೊಳ್ಳೋದಕ್ಕೆ ಅದು ಸುಲಭ ಆಗುತ್ತೆ. ಇದು ಸ್ಟಾರ್ಟಿಂಗ್ ಮತ್ತೆ ಬೇರೆ ಸತ್ಯಗಳಿಗೆ ಎಲ್ಲ ಬರೋದ್ರಿಂದ ನಿಮಗೆ ಆ ಪದ ಸುಲಭ ಆಗುತ್ತೆ. ನಿಮಗೆ ಕಷ್ಟ ಆಗ್ತದೆ. ಪದೇ ಅಭ್ಯಾಸ ಮಾಡಿ ಆಮೇಲೆ ಅದೇ ಮತ್ತೆ ಒಳಗೆ ಹಾಕಿ ಸುಲಭ ಆಗ್ತಾ ಬರುತ್ತೆ. ಹರೇ ಹರೇ ಶ್ರೀನಿವಾಸ. ಹರೇ ಸತ್ಯ ಹರೇ ಶ್ರೀನಿವಾಸ ಮೇಡಮ್. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪ್ರಿಯತಮ ಹೇಳಿ ಎಲ್ಲ ಪ್ರಿಯತಮ ಹೇಳಿ. ತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಶ್ರೀನಿತೆ ಶ್ರೀನಿತಂ ಜಗ
ಶ್ರೀಕೃಷ್ಣಾರ್ಪಣಮಸ್ತು.